ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು. ಇವತ್ತು ಉದ್ದೇಶ ಇಷ್ಟೇ. ಉಪಸಕ್ತಿಯ ಕಾರಣ ಕೋಲ್ಬಗರ್ ಭಾಗದಲ್ಲಿ 40,72,00,000 ಅನುದಾನ ಬಿಡುಗಡೆ ಆಗಿದೆ. 25ನೇ ವಾರ್ಡಿಗೆ ಏನು ಅನುದಾನ 27 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ 3 ವಾರ್ಡಿಗೆ ಸೇರಿ. ಇದು ಇದಕ್ಕೆ ಈ ತರ ಮಾಡ್ತೀವಿ ಅಂತ ಗೊತ್ತಾಗ್ತಿಲ್ಲ. ಮತ್ತೆ 26 ಕೋಟಿ 27 ಎಲ್ಲ ವಾರ್ಡ್ಗಳಿಗೆ 6 ಕೋಟಿ 5 ಕೋಟಿ 4 ಕೋಟಿ 8 ಕೋಟಿ ಈ ತರ ಅನುದಾನವನ್ನು ಇಕ್ಕಿದ್ದಾರೆ. ನನ್ನ ವಾರ್ಡಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ, ಎದುರು ಸಲುವಾಗಿ ನನ್ನ ವಾರ್ಡಿಗೆ MGM ಅಮೌಂಟನ್ನು ಕೊಟ್ಟಿಲ್ಲ. 1 ಕಿಲೋಮೀಟ್ರು ರಾಜಕಾಲುವೆ ಇದೆ, ಸರ್ವೆ ಮಾಡಿದರು. ಅವ್ರ ಜೊತೆಗೆ ನಾನು ಬಿಸಿಲಲ್ಲಿದ್ದೆ. ಮತ್ತು ಅದೇ ರೀತಿಯಾಗಿ ಬಿಷಪ್ ಹೌಸಿಂದ 4 ರೋಡು ಡಬಲ್ ರೋಡ್ ಮಾಡ್ತೀನಿ ಅಂತ ಅದು ಸರ್ವೆ ಮಾಡಿದರು. ಇಲ್ಲಿ ಸಿದ್ಧಾರ್ಥ ನಗರ ರಾಮನಗರಲ್ಲಿ ಟ್ಯಾಂಕ್ಗಳು ಕೂಡಿಸ್ತೀವಿ, ರೋಡ್ಗಳು CC ರಸ್ತೆ ಹಾಕ್ತೀವಿ, ಕಾಲುವೆ ಮೇಲೆ ಸ್ಲ್ಯಾಬನ್ನು ಹಾಕ್ತೀವಿ ಅಂತೇಳಿ ಸರ್ವೆ ಮಾಡಿದರು. ಅದು ಕೂಡ ತೆಗೆದಾರ. ಇವತ್ತು ನೀರು ಕುಡಿಯೋಕ್ಕಿಲ್ಲ, ಬಡ ಜನರಿದ್ದಾರ. ಸಿದ್ಧಾರ್ಥ ನಗರದಲ್ಲಿ ಎಲ್ಲ SC ಕಾಲೋನಿಯಲ್ಲಿ SC ಜನಗಳಿದ್ದಾರೆ, ಸಣ್ಣ ಮನೆ. ಅದರಲ್ಲಿ ನೀರು ಕುಡಿಯೋಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ. ರಾಮನಗರ್ಗೆ ನೀರು ಸರಿಯಾಗಿ ಬರ್ತಾ ಇಲ್ಲ. ಎಷ್ಟು ಜನ ಹೆಂಗೆ ಕುಡಿಬೇಕು, ಹೆಂಗಿರಬೇಕು, ಜನರು ಬಡವರು ಬಡ ಜನ ಹೆಂಗಿರಬೇಕು. ಇಂದಿನ ಸಚಿವರಾದಂಥ ಶ್ರೀರಾಮ್ ಸರ್ ಅವರು ಸೋಮಶೇಖರ್ ರೆಡ್ಡಿ ಅವರು ಬಂದಿದ್ರು ವಾರ್ಡಲ್ಲಿ. ಅವ್ರ ತಲೆ ಜನರಿಗೆ ಒಂದೇ ಕೇಳಿದರು, ನಮಗೆ ಸರ್ ಒಂದೇ ಒಂದು ನಿಮ್ಮ ತಲೆ ಏನು ಬೇಡ, ನಮಗೆ ಪಟ್ಟ ಬೇಕು, ನಮ್ಮ ಮನೆಗೆ ಹಕ್ಕು ಪತ್ರ ಬೇಕು ಅಂತ ಕೇಳಿದ ತಕ್ಷಣವೇ ಜಿಲ್ಲಾ ಆಡಳಿತಕ್ಕೆ ಹೇಳಿ ಶ್ರೀರಾಮುಲವರು ರೆಡಿ ಮಾಡಿದರು. ಅದು ಅವ್ರ ಮನೆಗೆ ತಲುಪಂತ ಕೆಲಸ ಮಾಡ್ತಾಯಿಲ್ಲ, ಅವ್ರ ಮನೆಗೆ ತಲುಪಂತ ಕೆಲಸ ಮಾಡ್ತಾರೆ. ಎದಕ್ಕೆ ಸಲುವಾಗಿ ಗೋವಿಂದಿಗೆ ಹೆಸರು ಬಂದುಬಿಡ್ತದೆ, ಗೋವಿಂದ ಮುಂದೆ ಬಂದುಬಿಡ್ತಾರೆ ಅಂತೇಳಿ 3 ಬಾರಿ ಜನರು ಆಶೀರ್ವಾದ ಮಾಡಿ ಗೆಲ್ಲಿಸಿದಾರ. 3 ಸಾರಿ ಆಶೀರ್ವಾದ ಮಾಡಿ ಗೆಲ್ಲಿಸಿದ ತಕ್ಷಣವೇ ಈ ಥರ ಮಾಡಿದರೆ ಹೆಂಗ? ಏದಿಗೆ ವಾಂಟೆಡ್ಲಿ ಮಾಡ್ತಿದಾರ. ಗೋವಿಂದರಾಜು ವಾಂಟೆಡ್ಲಿ ಒಂದು ನಿಮಿಷರಪ್ಪ, ಗೋವಿಂದರಾಜು ವಾಂಟೆಡ್ಲಿ ಮುಗಿಸ್ಬೇಕಂತ ನೋಡ್ತಿದ್ದಾರೆ. ನೋಡ್ರಿ, ಜನರಲ್ ಬಾಡಿ ಮೀಟಿಂಗ್ 2 ದಿನ ಕೆಳಗಾಗಿ ಮಾಡಿದಾಗ ನಗರ ಶಾಸಕರು ಕೂಡ ಇದ್ದರು, ಭರತ್ ರೆಡ್ಡಿ ಅವರು. ಭರತ್ ರೆಡ್ಡಿ ಸರ್ ಅವರು ಸ್ವಲ್ಪ ನಮ್ಮದು ಕಷ್ಟವನ್ನು ಕೇಳಿದ ತಕ್ಷಣ ಅವ್ರು ಕುಂತು ಅಣ್ಣ ನನಗೆ ನಿನ್ನ ವಾರ್ಡು ಬರೋದಿಲ್ಲ, ನನಗೆ ಏನು ಕೇಳ್ಕೊಂಡು ನಿಮ್ಮ ಶಾಸಕರು ಕೇಳಂತ ಹೇಳಿದ್ರು. ಶಾಸಕರು ಮೀಟಿಂಗಿಗೆ ಬಂದಿಲ್ಲ, 4-5 ಮೀಟಿಂಗ್ ಬಂದಿಲ್ಲ. ನಾವು ಯಾರಿಗೆ ಕೇಳಬೇಕು? ಒಂದು ಕಣ್ಣಲ್ಲಿ ಸುಣ್ಣ, ಒಂದು ಕಣ್ಣಲ್ಲಿ ಬೆಣ್ಣೆ ಇಕ್ಕಿದ್ರೆ ನಾವು ಜನಕ್ಕೆ ಏನಂತ ಹೇಳಬೇಕು? ಹಕ್ಕು ಪತ್ರವನ್ನು ಕೊಟ್ಟೇ ಕೊಡಬೇಕು. ಇಲ್ಲಿ ಸಿದ್ಧಾರ್ಥ ನಗರ ರಾಮನಗರಿಗೆ ಹಕ್ಕು ಪತ್ರ ಇವತ್ತು ಸಾಯಂಕಾಲ ಒಳಗೆ ತಲುಪಂತ ಕೆಲಸ ಮಾಡಬೇಕು. ರೆಡಿ ಐತೆ, ಇದ್ದಿದ್ದು ಅವ್ರ ಮನೆಗೆ ಕಟ್ಟಿಸ್ಬೇಕು. DD ಕಟ್ಟಿವಿ, ಎಲ್ಲರೂ ಬಡವರು ಮನೆ ಪಾತ್ರೆಗಳು ತಿಕ್ಕಿ ಬರ್ತಾರ. 2,000-2,500 ಕಟ್ಟಿದ್ದೀವಿ ಒಂದೊಂದು ಮನೆಗೆ. ಎಲ್ಲ ಚಲನ ಇದಾವ, ತಂದು ಕೊಡೋಕೆ ಏನು ಪ್ರಾಬ್ಲಮ್ ಆಗ್ತದೆ? ಗೌರ್ಮೆಂಟಿಂದ ಆದೇಶ ಆಗಿದೆ, ಸೋಮಣ್ಣವರು ಇದ್ದರು, ತಂದು ಕೊಟ್ಟರು. ಎಲ್ಲ ಆದೇಶ ಕೊಟ್ಟಿದ ತಕ್ಷಣ ಕೊಡಬೇಕಲ್ಲ, ಎದಕ್ಕೆ ಕೊಡ್ತಾ ಇಲ್ಲ? ಎದಕ್ಕೆ ರಾಜಕೀಯ ಬೇಕಾಗಿದೆ? ರಾಜಕೀಯ 10 ದಿನ ಇಟ್ಕೋರಿ. ಈ ಭಾಗದಲ್ಲಿ ಒಬ್ಬನೇ BJPಯಿಂದ ಗೆಲ್ತಾನ, ಈ ಸಾರಿ ಮುಗಿಸ್ಬೇಕಂತ ನೋಡ್ತಿದ್ದೀರಾ? ಜನರು ಕೈ ಬಿಡೋದಲ್ರಿ. ಜನರಿಗೆ ಮಧ್ಯದಲ್ಲಿರುವಂಥ ಗೋವಿಂದರಾಜು ಯಾವ ಅಡ್ಕೊಂಡು ಹೋಗಿ ಗೋವಿಂದರಾಜು ಅಂತ ಕರೆಯುವಂಥ ವ್ಯಕ್ತಿ ನಾನು. ಅವ್ರ ಮನೆಯಲ್ಲಿ ಇರ್ತೀನಿ, ಅವ್ರ ಮಧ್ಯದಲ್ಲೇ ಸಾಯ್ತೀನಿ ಅಂತ ಕೂಡ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಇವತ್ತು ನಮಗೆ ಅವರೇ ರಾಜಕೀಯಕ್ಕೆ ಭವಿಷ್ಯತ್ ಕೊಟ್ಟಿದ್ದು. ಜನ ಮಧ್ಯದಲ್ಲಿ, ಬಡ ಜನ ಮಧ್ಯದಲ್ಲಿ ಇರ್ತೀನಿ ನಾನು. ಬೇಕಂತ ನಾವು ವಾಂಟೆಡ್ಲಿ ಹಿಂಗೆ ಮಾಡಿದರೆ ಹೆಂಗ್ರಿ? ಹೇಳ್ರಿ, ಮಾಧ್ಯಮದ ಮೂಲದಲ್ಲಿ ಅವ್ರು ತಿಳಿಸ್ರಿ. ಸಾಯಂಕಾಲ ಒಳಗೆ ಬಂದಿಲ್ಲ ಅಂದರೆ ರೋಡ್ ಮಧ್ಯದಲ್ಲಿ ಕೊಡೋಂಥ ವ್ಯವಸ್ಥೆ ಕೂಡ ಮಾಡ್ತೀನಿ ನಾನು. ಯಾಕಂದರೆ ಇವತ್ತು ನನಗೆ ಪಟ್ಟ ಕೊಟ್ಟೇ ಕೊಡಬೇಕು. ರಾಮನಗರಿಗೆ, ಸಿದ್ಧಾರ್ಥ ನಗರಿಗೆ ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಹಾಕಬೇಕು. ಏನ್ರಿ, ಏನು ಒಂದು ಕೂಡ ಏನು ನಿಮ್ಮ ಮನೆಯಿಂದ ಕೇಳ್ತಿದ್ದೀವ? ನಿಮ್ಮ ಮನೆ ಆಸ್ತಿ ಏನಕ್ಕೆ ಕೇಳ್ತಿದ್ದೀವ? ಮಹಾಪೌರರು ವಾರ್ಡಲ್ಲಿ ವಿಸಿಟ್ ಮಾಡಿದರು, ಆಯುಕ್ತರು ವಾರ್ಡಲ್ಲಿ ವಿಸಿಟ್ ಮಾಡಿದ್ರು. ಅದೇ ರೀತಿಯಾಗಿ ಗಡನ್ ಸ್ಟ್ರೀಟಲ್ಲಿ UGD ಮಾಡಿದಾರ. UGD ಮಾಡಿದ ತಕ್ಷಣ ಕಾಲುವೆಗೆ ಬಿಟ್ಟಾರ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕಾಲುವೆಗೆ ರಾಜ್ಯ ಕಾಲುವೆಗೆ ಬಿಟ್ಟರೆ ಆ ಇಂಜಿನಿಯರ್ನ, ಕಾಂಟ್ರಾಕ್ಟ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಕೂಡ ಐತೆ, ಕೇಸ್ ಮಾಡ್ಬೇಕಂತ ಕೂಡ ಐತೆ. ಎದಕ್ಕೆ ಮಾಡ್ತಿಲ್ಲ? ನಾನು ಪದೇ ಹೇಳ್ತಾ ಇದ್ದೀನಿ, ಅದು ಕೆಲಸನೇ ಮಾಡ್ತಾ ಇಲ್ಲ ಬೇಕಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.